ನಮಸ್ಕಾರ. ಇವತ್ತಿನ ವಿಡಿಯೋ ಮಗಳ ಕಾಲೇಜ್ ಫೀಸ್ 2.5 ಲಕ್ಷ 6 ತಿಂಗಳಿಗೆ ಷೇರಿನಲ್ಲಿ ಹಾಕಲಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದ ಹಾಗೆ ನಾವು ಯೂಟ್ಯೂಬ್ನಲ್ಲಿ ಲೈವ್ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಮಾಡ್ತೇವೆ. ಬಹಳಷ್ಟು ಪ್ರಶ್ನೆಗಳಿಗೆ ಆನ್ ದ ಸ್ಪಾಟ್ ಉತ್ತರ ಕೊಡ್ತೇವೆ. ಹಲವು ಪ್ರಶ್ನೆಗಳಿಗೆ ಆ ಸಂದರ್ಭದಲ್ಲಿ ಸಮಯದ ಅಭಾವ ಇದ್ದದ್ರಿಂದ ಉತ್ತರ ಕೊಡ್ಲಿಕ್ಕೆ ಆಗದೇ ಇರುವುದರಿಂದ ಅವುಗಳಲ್ಲಿ ಒಳ್ಳೆಯವುಗಳನ್ನು ಆರಿಸ್ಕೊಂಡು ಇಲ್ಲಿ ಒಂದು ಹೊಸ ವಿಡಿಯೋ ಮಾಡಿದ್ದೇವೆ. ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಈ ಪ್ರಶ್ನೆಗಳು ಎಲ್ಲರಿಗೂ ಇರುವಂತಹ ಪ್ರಶ್ನೆಗಳು, ಅದಕ್ಕೆ ಉತ್ತರವನ್ನು ಕೊಟ್ಟಾಗ ನಿಮಗೊಂದಷ್ಟು ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಮೊದಲ ಪ್ರಶ್ನೆ ಬಹಳ ಜನ ಕೇಳುವ ಪ್ರಶ್ನೆ, ನಿಮ್ಮನ್ನು ಇರಬಹುದಾದಂಥ ಪ್ರಶ್ನೆ. ಮೇ-ಜೂನ್ 2025 ಅಲ್ಲಿ ನನಗೆ 2 ಲಕ್ಷ ಬೇಕು ನನ್ನ ಮಗಳ ಕಾಲೇಜ್ ಫೀಸ್ಗೆ. ಸದ್ಯಕ್ಕೆ ಆ ಹಣ ಬ್ಯಾಂಕಿನ ಅಕೌಂಟಲ್ಲಿದೆ. ಅದನ್ನು ನಾನು ಅಲ್ಲಿವರೆಗೆ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಒಂದಷ್ಟು ಎಕ್ಸ್ಟ್ರಾ ಪ್ರಾಫಿಟ್ ಮಾಡಲಿ. ನಮ್ಮ ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ ಹೀಗಿದೆ: ನಿಮ್ಮ ಇನ್ವೆಸ್ಟ್ಮೆಂಟ್ ಕೇವಲ 5-6 ತಿಂಗಳ ಮಟ್ಟಿಗೆ ಮಾತ್ರ ಇದೆ ಅಂತಂದ್ರೆ ನಾವು ಯಾವತ್ತೂ ಅದನ್ನ ಷೇರು ಮಾರುಕಟ್ಟೆಯಲ್ಲಿ ಹಾಕಿ ಅಂತ ಸಲಹೆ ಕೊಡುವುದೇ ಇಲ್ಲ. ಯಾಕಂದ್ರೆ ನೀವು ಕಟ್ಟಬೇಕಾಗಿರೋದು ಕಾಲೇಜ್ ಫೀಸ್, ಅದನ್ನ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಂಬರ್ 2, ಆ ಹಣವನ್ನು ನೀವೇನಿದ್ದರೂ ಕೂಡ ಬ್ಯಾಂಕಿನ FD ಅಥವಾ ಡೆಟ್ ಮ್ಯೂಚುವಲ್ ಫಂಡ್ ಹಾಕಿ ಯಾವುದೇ ಕಾರಣಕ್ಕೂ ನಿಮ್ಮ ಹಣ ಕಡಿಮೆ ಆಗೋದಿಲ್ಲ. ಮೂರನೇ ಕಮೆಂಟ್: ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆ ಎಕ್ಸ್ಪರ್ಟೈಸ್ ಇದೆ, ನೀವು ಈಗಾಗಲೇ ಷೇರು ಮಾರುಕಟ್ಟೆ ಬಗೆಗೆ ಕಾರ್ಯಾಗಾರಗಳನ್ನು ತಗೊಂಡಿದ್ದೀರಿ, ಮತ್ತೆ ಶಾರ್ಟ್ ಟರ್ಮ್ ನಲ್ಲಿ ಪೊಸಿಷನಲ್ ಟ್ರೇಡ್ ಅಲ್ಲಿ ಹಣ ಹಾಕ್ಲಿಕ್ಕೆ ಬರುತ್ತೆ ಅಂತಂದ್ರೆ ಆವಾಗ ನೀವು ಶಾರ್ಟ್ ಟರ್ಮ್ ನಲ್ಲಿ ಒಂದು 6 ತಿಂಗಳ ಒಳಗೆ ಒಂದಷ್ಟು ಹಣವನ್ನು ಪಡೆಯುವಂತ, ಲಾಭವನ್ನು ಪಡೆಯುವಂತ ಒಂದಷ್ಟು ವ್ಯವಸ್ಥೆಯನ್ನು ಮಾಡಬಹುದು. ಆದರೆ ಇಲ್ಲಿ ರಿಸ್ಕು ತುಂಬಾ ಇದೆ. ನಿಮ್ಮ ಹಣ ಲಾಸ್ ಆಗುವಂತ ಚಾನ್ಸು ಇದೆ, ಅಥವಾ ಒಂದಷ್ಟು ಸಣ್ಣ ಪ್ರಮಾಣದ ಪ್ರಾಫಿಟ್ ಬರುವಂತ ಚಾನ್ಸಸ್ ಇದೆ. ಅದರಿಂದಾಗಿ ಹುಷಾರಾಗಿರಬೇಕು. 4ನೇ ಸಜೆಷನ್: ಮ್ಯೂಚುವಲ್ ಫಂಡ್ ಅಲ್ಲಿ ಕನ್ಸರ್ವೇಟಿವ್ ಹೈಬ್ರಿಡ್ ಫಂಡ್ ಅನ್ನುವಂಥ ಫಂಡ್ ಇದೆ. ಅವರು 75-80% ಹಣವನ್ನು ಕೇವಲ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಬ್ಯಾಂಕ್ನಲ್ಲಿ ಹಾಕಿರ್ತಾರೆ. ಒಂದಷ್ಟು ಹಣವನ್ನು ಈಕ್ವಿಟಿಲೂ ಕೂಡ ಹಾಕಿರ್ತಾರೆ. ಇದರಲ್ಲಿ ಹಾಕಿದ್ರೆ ಬಹುಶಃ 5-6 ತಿಂಗಳಿಗೆ ನಿಮಗೆ ಫಿಕ್ಸ್ಡ್ ಡಿಪಾಸಿಟ್ ಗಿಂತ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಬರ್ಬೋದು. ಇವತ್ತಿನ ಈ ಸಂಚಿಕೆಯ 2ನೇ ಪ್ರಶ್ನೆ ಹೇಗಿದೆ: ತುಂಬಾ ಜನ ನಮ್ಮ ಫ್ರೆಂಡ್ಸು ನನಗೆ ಕಮಾಡಿಟೀಸ್ ಟ್ರೇಡಿಂಗ್ ಮಾಡಿ ಅಂತ ಸಲಹೆ ಕೊಡ್ತಾ ಇದ್ದಾರೆ. ನನಗೆ ಅದರ ಬಗ್ಗೆ ಏನೂ ತಿಳಿದಿಲ್ಲ. ಹಿಂದಿನ ದಿನಗಳಲ್ಲಿ ನಾನು FNOದಲ್ಲಿ ಹಣವನ್ನು ಹಾಕಿ ಒಂದಷ್ಟು ಲಾಸ್ ಮಾಡ್ಕೊಂಡಿದ್ದೇನೆ. ಆದ್ದರಿಂದ ನನಗೂ ಫೀಲಿಂಗ್ ಏನು ಅಂತಂದ್ರೆ ಕಮಾಡಿಟೀಸ್ ಟ್ರೇಡಿಂಗ್ ಬಹಳ ರಿಸ್ಕಿ. ನಿಮ್ಮ ಅಭಿಪ್ರಾಯ ಏನು? ಅಬ್ಸರ್ವೇಷನ್ ಅದು ಕಮೆಂಟ್ಸ್ ಹೀಗಿದೆ: ಮೊದಲನೇದಾಗಿ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರಿ. ಕಮಾಡಿಟೀಸ್ ಟ್ರೇಡಿಂಗ್ ನಲ್ಲೂ ಬೇಕಾದಷ್ಟು ರಿಸ್ಕ್ ಇದೆ. ಯಾಕಂತಂದ್ರೆ ಅದರಲ್ಲಿ ಲಿವರೇಜ್ ಇದೆ, FNO ಟ್ರೇಡಿಂಗ್ ನಲ್ಲಿ ಇದ್ದ ಹಾಗೆ. ಎರಡನೇದು, ಯಾರೋ ಸಜೆಷನ್ ಕೊಟ್ಟರು ಅಂತ ಹೇಳಿ ಕಮಾಡಿಟೀಸ್ ಮಾಡಬೇಕು ಅಂತ ಯಾವ ನಿಯಮವೂ ಇಲ್ಲ. ದಯವಿಟ್ಟು ಎಲ್ಲವನ್ನು ಅರ್ಥ ಮಾಡ್ಕೊಂಡ್ಮೇಲೆ ಹಣವನ್ನು ಹಾಕಬೇಕು. ಮೂರನೇ ಸಲಹೆ: ನಿಮಗೇನಾದರೂ ಒಂದಷ್ಟು ಹೈ ರಿಸ್ಕ್ ಅಪಿಟೈಟ್ ಇದ್ದು ಒಂದಷ್ಟು ಹಣ ಹೋಗ್ಲಿ ಅಂತಿದ್ರೆ ಅವಾಗ ಬೇಕಾದ್ರೆ ಸಣ್ಣ ಅಮೌಂಟ್ ಹಾಕಿ ಕಮಾಡಿಟೀಸ್ ಟ್ರೇಡಿಂಗ್ ಮಾಡಿ ಅದರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೊಳ್ಳಿ. ಯಾಕಂತಂದ್ರೆ ಲಾಸ್ ಆಗೋದು ಸರ್ವೇ ಸಾಮಾನ್ಯ. 4ನೆಯ ಮತ್ತು ಕೊನೆಯ ಸಲಹೆ: ನಾವು ಯಾವಾಗಲೂ ರೆಕಮೆಂಡ್ ಮಾಡೋದು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮತ್ತು ಪೊಸಿಷನಲ್ ಟ್ರೇಡ್ಸ್ ಇನ್ ಶಾರ್ಟ್ ಟರ್ಮ್. F&O, ಇಂಟ್ರಾಡೇ, ಕಮಾಡಿಟೀಸ್ ಇವುಗಳಲ್ಲಿ ನಿಮಗೆ ಜಾಸ್ತಿ ಸೇಫ್ಟಿ ಇಲ್ಲ. ನಿಮ್ಮ ಹಣಕ್ಕೆ ಸೇಫ್ಟಿ ಬೇಕು ಅಂತಂದ್ರೆ ಇವುಗಳನ್ನು ಮಾಡದೇ ಇರುವುದೇ ಒಳ್ಳೆಯದು. ಯಾಕಂತಂದ್ರೆ ಬಹಳ ಜನಕ್ಕೆ ಒಂದು ಟೆಂಪ್ಟೇಷನ್, ಟ್ರೈ ಮಾಡ್ಬಿಡೋಣ, ಬಹಳ ಜನ ಪ್ರಾಫಿಟ್ ಇದೆ ಅಂತ ಹೇಳ್ತಾರಲ್ಲ, ನೋಡ್ಬಿಡೋಣ. ಅದರಿಂದ ಹುಷಾರಾಗಿರಿ. ಯಾರೋ ಹೇಳಿದ್ದೀರಿ ಅಂತೇಳಿ ಕಮಾಡಿಟೀಸ್ ಪ್ರಾರಂಭ ಮಾಡಬೇಡಿ. ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ, ಎಲ್ಲರೂ ಕೇಳುವಂತ ಡೌಟ್. ಈ ಬ್ರೋಕರೇಜ್ ಕಂಪನಿ ಮತ್ತು ಅನಲಿಸ್ಟ್ಗಳು ಅದೇನು ಪ್ರಿಡಿಕ್ಷನ್ ಮತ್ತು ಭವಿಷ್ಯವನ್ನು ಹೇಳ್ತಾರೆ, ಅದು ನಿಜ ಆಗುತ್ತಾ? ನಾವು ಬ್ಲೈಂಡ್ ಆಗಿ ಅವರನ್ನ ಬಿಲೀವ್ ಮಾಡಬಹುದು? ನಮ್ಮ ಅಬ್ಸರ್ವೇಷನ್ ಮತ್ತು ಕಮೆಂಟ್ ಹೀಗಿದೆ: ಮೊದಲನೇದಾಗಿ, ಷೇರು ಮಾರುಕಟ್ಟೆ ಎಕ್ಸ್ಪರ್ಟ್ಸು ಏನಾದರೂ ಒಂದಷ್ಟು ಭವಿಷ್ಯವಾಣಿಯನ್ನು ನುಡಿತಾರೆ ಅಂತಂದ್ರೆ ಅದು ಅವರ ಅಭಿಪ್ರಾಯ ಮಾತ್ರ. ಅವರ ರಿಸರ್ಚ್ ಮತ್ತು ಕ್ಯಾಲ್ಕುಲೇಷನ್ ಮೇಲೆ ಹೇಳ್ತಾರೆ. ಅದು ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಬೇಕು ಅಂತ ಯಾವ ರೂಲ್ಸು ಇಲ್ಲ. ಇದು ಜ್ಯೋತಿಷ್ಯಕಾರರು ನಿಮಗೆ ಜ್ಯೋತಿಷ ಹೇಳಿದಾಗೆ. ಆದ್ದರಿಂದ
ಅಂತಹ ಪ್ರಿಡಿಕ್ಷನ್ಗಳು ಕೂಡ ಸುಳ್ಳಾಗ್ಬೋದು. ಎರಡನೆಯ ಸಲಹೆ, ನೀವು ಯಾವುದಾದ್ರೂ ಈ ತರದ ರಿಸರ್ಚ್ ರಿಪೋರ್ಟ್ ಅನ್ನು ನೋಡಿದಾಗ ಅದರ ಇಂಡಿಕೇಶನ್ ಏನು ಅಂತಂದ್ರೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ, ನೀವು ನಿಮ್ಮದೇ ಆದಂತ ಫರ್ದರ್ ಸ್ಟಡಿ ಮಾಡಬೇಕು ಮತ್ತು ಆಕ್ಷನ್ ತಗೊಳ್ಬೇಕು ಬೇಸ್ಡ್ ಆನ್ ಯುವರ್ ರಿಸರ್ಚ್. ಮೂರನೆಯ ಸಲಹೆ, ಯಾರೋ ಹೇಳಿದ್ರು ಅಂತೇಳಿ, ಅನಲಿಸ್ಟ್ಗಳು ಹೇಳಿದ್ರು ಅಂತೇಳಿ ನೀವೇನಾದರೂ ಬ್ಲೈಂಡ್ ಆಗಿ ಆಕ್ಷನ್ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಆದ್ರೆ ಒಳ್ಳೇದು, ಅಕಸ್ಮಾತ್ ಲಾಸ್ ಆದ್ರೆ ನೀವು ಆ ಬ್ಲೇಮ್ ಅನ್ನು ಯಾರ ಮೇಲೂ ಹಾಕ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹಣ, ನೀವು ತೆಗೆದುಕೊಂಡಂತ ನಿರ್ಧಾರ, ಅದರಿಂದಾಗಿ ನೀವೇ ಅದಕ್ಕೆ ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗುತ್ತೆ. ನಾಲ್ಕನೆಯ ಸಲಹೆ, ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬೇಕು ಅಂತಂದ್ರೆ ನೀವು ಯಾರ ರೆಕಮೆಂಡೇಶನ್ ಅನ್ನು ಕೇಳಲಿಕ್ಕೆ ಹೋಗಬಾರ್ದು, ಇನ್ಕ್ಲೂಡಿಂಗ್ ಡಾಕ್ಟರ್ ಭರತ್ ಚಂದ್ರ. ಅವೆಲ್ಲ ಕೇವಲ ನಿಮಗೆ ಕೊಟ್ಟಂತ ಒಂದಷ್ಟು ಐಡಿಯಾಗಳು. ಅದರ ಮೇಲೆ ಫರ್ದರ್ ರಿಸರ್ಚ್ ಮಾಡಬೇಕು, ಮತ್ತೆ ಹೊಸ ಹೊಸ ಕಂಪನಿಗಳನ್ನು ಅರ್ಥ ಮಾಡ್ಕೋಬೇಕು. ಇದೆಲ್ಲವನ್ನು ನಾವು ಈ ರಿಸರ್ಚ್ ಇಂದ ಪಡೆಯಬಹುದೇ ವಿನಃ ಇದು ಮುಂದಿನ ದಿನಗಳಲ್ಲಿ ನಿಜ ಆಗುತ್ತೆ ಅಂತ ಯಾವ ಗ್ಯಾರಂಟಿಯೂ ಇಲ್ಲ. ಮುಂದಿನ ಪ್ರಶ್ನೆ ಹೀಗಿದೆ, ನನ್ನ ಹತ್ರ 23 ಸ್ಟಾಕ್ಸ್ ಇದಾವೆ, 6 ಲಕ್ಷ ಇನ್ವೆಸ್ಟ್ಮೆಂಟಿಗೆ. ನಾನು 3-4 ಇನ್ಸ್ಟಾಲ್ಮೆಂಟ್ ಅಲ್ಲಿ 10 ತಿಂಗಳ ಕೆಳಗೆ ಹಣವನ್ನು ಹೂಡಿದ್ದೇನೆ. ಇಲ್ಲಿವರೆಗೆ ಪ್ರಾಫಿಟ್ ಬಂದಿಲ್ಲ. ನನ್ನ ಪೋರ್ಟ್ಫೋಲಿಯೋ 8% ಡೌನ್ ಇದೆ. ನಿಮ್ಮ ಸಲಹೆ ಏನು? ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ಸ್. ಮೊದಲನೇದ್ದು, ನೀವು ಡಾಕ್ಟರ್ ಭರತ್ ಚಂದ್ರ ಸ್ಟಾಕ್ ಮಾರ್ಕೆಟ್ ಕಾರ್ಯಾಗಾರವನ್ನು ನೀವು ತೆಗೆದುಕೊಂಡಿಲ್ಲ ಅಂತ ನಾನು ಊಹಿಸ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ಒಮ್ಮೆ ನೀವು ತಗೊಂಡ್ರಿ ಅಂತಂದ್ರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಷೇರುಗಳು ಇರಬೇಕು ಅಂತ ಸರಿಯಾಗಿ ಡಿಸೈಡ್ ಮಾಡ್ತೇವೆ. ಎರಡನೇದು, ಸಾಮಾನ್ಯವಾಗಿ ನಾವು ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದು 8ರಿಂದ 10ರಿಂದ 12 ಷೇರುಗಳು ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋ ಇರಬೇಕು. ಯಾಕಂದ್ರೆ 3 ತಿಂಗಳಿಗೊಮ್ಮೆ ಅದನ್ನು ಮಾನಿಟರ್ ಮಾಡಬೇಕು. ನಿಮ್ಮ ಹತ್ರ 24-30 ಷೇರ್ ಇದೆ ಅಂತಂದ್ರೆ ಅದನ್ನು ನೋಡ್ಕೊಳ್ಳಿಕ್ಕೆ ನಿಮಗೆ ಸಮಯ ಆಗೋದಿಲ್ಲ. ನಿಮ್ಮ ಪೋರ್ಟ್ಫೋಲಿಯೋ 8% ಕೆಳಗಿದೆ ಅಂತಂದ್ರೆ ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಸರಿ ಇಲ್ಲ ಅಂತ ಆಯ್ತು. ಅಂದ್ರೆ ನಿಫ್ಟಿ ಕಳೆದ 1 ವರ್ಷದಲ್ಲಿ ಅಪ್ರಾಕ್ಸಿಮೇಟ್ 18% ವರೆಗೂ ಮೇಲಕ್ಕೆ ಹೋಗಿದೆ. ಆ ಸಂದರ್ಭದಲ್ಲಿ ನಿಮ್ಮ ಸ್ಟಾಕ್ಸು ಈ ರೀತಿ ಕೆಳಗೆ ಬೀಳಬಾರ್ದಾಗಿತ್ತು. 5ನೇ ಸಲಹೆ, ನಾವು ನಿಮಗೆ ಸಜೆಸ್ಟ್ ಮಾಡೋದು ಷೇರು ಮಾರುಕಟ್ಟೆಯನ್ನ ಸಿಸ್ಟಮ್ಯಾಟಿಕ್ ಆಗಿ ಕಲೀರಿ. ಮತ್ತೆ ನಿಮ್ಮ ಹಣವನ್ನು ಏನಿದ್ದರೂ ಕೂಡ ಸ್ಮೂತ್ ಆಗಿ ಎಕ್ಸ್ಪೆಕ್ಟೆಡ್ ಲೈನ್ಸ್ ನಲ್ಲಿ ಮೇಲಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ನಾಲೆಜ್ ಅನ್ನು ಪಡೆಯಿರಿ. ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಹೀಗಿದೆ, ಕಳೆದ 2.5 ವರ್ಷದಲ್ಲಿ ನಾನು ಷೇರಿನಲ್ಲಿ, ಮ್ಯೂಚುವಲ್ ಫಂಡ್ ಅಲ್ಲಿ ಮಂತ್ಲಿ ಬೇಸಿಸ್ ಅಲ್ಲಿ ಹಣವನ್ನು ಹಾಕಿದ್ದೇನೆ. ನನ್ನ ಸ್ಟಾಕ್ ಪೋರ್ಟ್ಫೋಲಿಯೋದಲ್ಲಿ 13% ಪರ್ ಆನಮ್ CAGR ಅಲ್ಲಿ ಪ್ರಾಫಿಟ್ ಸಿಕ್ಕಿದೆ. ಮ್ಯೂಚುವಲ್ ಫಂಡ್ ಅಲ್ಲಿ 17% ಪರ್ ಆನಮ್ ರಿಟರ್ನ್ಸ್ ಬಂದಿದೆ. ನನಗೆ ಫೀಲಿಂಗು ಮ್ಯೂಚುವಲ್ ಫಂಡ್ಸ್ ಆರ್ ಬೆಟರ್ ದೆನ್ ಸ್ಟಾಕ್ ಮಾರ್ಕೆಟ್. ಅಬ್ಸರ್ವೇಷನ್ ಮತ್ತು ಕಮೆಂಟ್ ಹೀಗಿದೆ, ಇದೇ ತರ ಬಹಳಷ್ಟು ಜನರ ಪೋರ್ಟ್ಫೋಲಿಯೋನ ನಾವು ನೋಡಿದ್ದೇವೆ. ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ಗಿಂತ ಮ್ಯೂಚುವಲ್ ಫಂಡ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬಂದಿದೆ. ಎರಡನೇದು, ಸಾಮಾನ್ಯವಾಗಿ ನಾವು ಶೇರ್ನಲ್ಲಿ ಯಾಕೆ ಹಾಕಿ ಅಂತ ಹೇಳ್ತೀವಿ ಅಂತಂದ್ರೆ ಶೇರ್ನಲ್ಲಿ ಬರುವಷ್ಟು ಪ್ರಾಫಿಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಬರುವುದಿಲ್ಲ. ಇದು ಸಾಮಾನ್ಯವಾಗಿ ಹೇಳುವಂತ ಮಾತು. ಮೂರನೆಯ ಸಲಹೆ, ನಾವು ನಮ್ಮ ಕಾರ್ಯಾಗಾರದಲ್ಲಿ ಕೂಡ ಈ ಮಾತು ಹೇಳ್ತೇವೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ. ನೀವೇನಾದರೂ 2ರಿಂದ 4 ವರ್ಷ ಡೈರೆಕ್ಟ್ ಆಗಿ ಸ್ಟಾಕ್ ನಲ್ಲಿ ಹಣವನ್ನು ಹಾಕ್ತಾ ಇದ್ದೀರಿ, ಆದರೂ ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಬಂದಷ್ಟು ಪ್ರಾಫಿಟ್ ನಿಮಗೆ ಬರ್ತಾ ಇಲ್ಲ ಅಂತಂದ್ರೆ ಬಹುಶಃ ಸ್ಟಾಕ್ ಸೆಲೆಕ್ಷನ್ ಅಷ್ಟಾಗಿ ಚೆನ್ನಾಗಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಫಂಡ್ ಮ್ಯಾನೇಜರ್ಸ್ ಬಹುಶಃ ಒಳ್ಳೆಯ ಷೇರುಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. 4ನೇಯ ಮತ್ತು ಕೊನೆಯ ಸಲಹೆ, ನಾವು ನಮ್ಮ ಕಾರ್ಯಾಗಾರದಲ್ಲಿ ಯಾವಾಗಲೂ ಹೇಳೋದೇನು ಅಂತಂದ್ರೆ ಉತ್ತಮವಾದಂತಹ ಬ್ಲೂ ಚಿಪ್ಗಳನ್ನು ಆರಿಸಿಕೊಳ್ಳಿ. 15ರಿಂದ 30% ವರೆಗೂ ಲಾಭ ಬರಬಹುದು ಆನ್ ಅ ಲಾಂಗ್ ಟರ್ಮ್ ಬೇಸಿಸ್. ಆದರೆ ಶಾರ್ಟ್ ಸೆಲೆಕ್ಷನ್ ಸರಿ ಇಲ್ಲ ಮತ್ತು ಶಾರ್ಟ್ ಟರ್ಮಿಗೆ ನೀವು ನೋಡ್ತೀರಿ ಅಂತಂದ್ರೆ ಬಹುಶಃ ಕೆಲವೊಮ್ಮೆ ಮ್ಯೂಚುವಲ್ ಫಂಡ್ ಅಲ್ಲಿ ಜಾಸ್ತಿ ಹಣ ಬರ್ಬೋದು. ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ನಿಮಗೆ ಸ್ಟಾಕ್ ನಲ್ಲಿ ಹೇಳಿಕೊಳ್ಳುವಂತ ಲಾಭ ಬರ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ. ಇನ್ನೂ ಚೆನ್ನಾಗಿ ಮ್ಯೂಚುವಲ್ ಫಂಡ್ ಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನೀವು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ದಿನಗಳಲ್ಲಿ ಎಜುಕೇಶನ್ ಎಕ್ಸ್ಪೆನ್ಸಸ್ ಮತ್ತು ಮಕ್ಕಳ ಸ್ಕೂಲ್ ಫೀಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ.
ನಿಮ್ಮ ಮಕ್ಕಳ ಆನ್ಯುವಲ್ ಫೀಸ್ ಎಷ್ಟು ಅಂತ ದಯವಿಟ್ಟು ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ಮತ್ತು ಮಗುವಿನ ವಯಸ್ಸನ್ನು ಕೂಡ ಮೆನ್ಷನ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.